ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ದೀಪ ಈ ವಿಷಯದ ಬಗ್ಗೆ ಸ್ವಲ್ಪ ನೋಡೋಣ. ದೀಪಸ್ತಂಭದಲ್ಲಿ 27 ನಕ್ಷತ್ರ ಅಭಿಮಾನಿ ದೇವತೆಗಳು, ದೀಪದ ನಾಳದಲ್ಲಿ ವಾಸುಕಿ ದೇವತೆಯರು, ಪಾದದಲ್ಲಿ ಚಂದ್ರಾರ್ಕ ಸೂರ್ಯ ಚಂದ್ರಾದಿ ದೇವತೆಗಳಿರ್ತಾರೆ ಹಾಗೆ ಅಂತ ಹೇಳ್ತಾರೆ. ಮತ್ತು ದೀಪ ಅಂತಂದರೆ 2 ವಿಧಾನ ಇದೆ. ಅಂದರೆ ದೊಡ್ಡ ಬೌಲ್ ಇರೋದು, ದೀಪದ ಕಂಬ ಮೇಲೆ ಎಣ್ಣೆ ಹಾಕೋದಕ್ಕೆ ಸ್ಥಳ ಇರುತ್ತೆ. ಮಿನಿಮಮ್ ಅರ್ಧ ಲೀಟ್ರ್ ಎಣ್ಣೆಯಾರು ಹಿಡಿಯೋಷ್ಟು ಇರಬೇಕು, ಅಂದರೆ 1/4 ಲೀಟ್ರ್ ಎಣ್ಣೆಯಾರು ಹಿಡಿಯೋಷ್ಟು ಇರಬೇಕು. ಆವಾಗ ತಾನೇ ನಾವು ಪೂಜೆ ಮಾಡೋಕೆ ಆರಂಭಿಸಿ ದೀಪನ ಮುಡಿಸಿ ಇಟ್ಟರೆ ಆ ಪೂಜೆ ಮುಗಿಯುವ ತನಕ ಅದು ಉರಿತಾ ಇರಬೇಕು. ಇಲ್ಲಾಂದರೆ ಎಣ್ಣೆ ಇದೆಯಾ ಇಲ್ಲವಾ ಹಾಗೆ ಅಂತ ಅಡಿಕಡೆ ನೋಡ್ತಾ ಇದ್ದರೆ ಪೂಜೆಯಲ್ಲಿ ಕಾನ್ಸಂಟ್ರೇಷನ್ ಬರಲಾರದು. ಆದ ಕಾರಣ ಬೌಲ್ ಅರ್ಧ ಲೀಟ್ರ್ ಎಣ್ಣೆ ಹಿಡಿಯೋಷ್ಟು ಇರಬೇಕು. ಅದರಲ್ಲಿ ತಿರಿ ಹಾಕಬೇಕು ಅಂದರೆ 2 ತಿರಿ ಒಂದಾಗಿ ಮಾಡಿ ಒಂದು ಮುಖವಾಗಿ ಮಾಡಿ ಅದಕ್ಕೆ ಮೂಗು ಅಂತ ಮಾರ್ತಾರೆ. ಅದು ಏನು ತಿರಿ ಇಡೋಕ್ಕೋಸ್ಕರ ಮಾರ್ತಾರೆ. ಅದಿಲ್ಲಿ ಹಾಕಿ ಇಡಬೇಕು. ಅದನ್ನು ಇಟ್ಟರೆ ಅದು ಪಾಟಿಗೆ ಉರಿತಾ ಇರ್ತಾರೆ. ನಾವು ಅದು ದೀಪನ ಹಚ್ಚಿ ಇಟ್ಬಿಟ್ಟು ನಾವು ಪಾಟಿಗೆ ಪೂಜೆ ಮಾಡ್ತಾ ಇರ್ಬೋದು. ಎಣ್ಣೆ ಇದೆಯಾ ಇಲ್ವಾ ಏನಾಯಿತು ನೋಡಬೇಕಾದ ಅವಶ್ಯವಿಲ್ಲ, ಕಾನ್ಸಂಟ್ರೇಷನ್ ಬರೋದು. ಆದ ಕಾರಣ ಇದು ಹೇಳ್ತಾನೆ. ಮತ್ತು ಹೂಬತ್ತಿ ಹಾಕೋದು ಅಂತ ದೀಪ ಇದೆ. ದೀಪ ಅಂದರೆ ಅದು ಬೌಲ್ ಪ್ರಣತಿ ಅಂತ ಹೇಳೋರು. ಅದಕ್ಕೆ ಆ ಪ್ರಣತಿಯಲ್ಲಿ 2 ಹೂಬತ್ತಿ ಹಾಕಿ ಮುಡಿಸಬೇಕು. 2 ದೀಪ ಮಿನಿಮಮ್ 2 ಪ್ರಣತಿ ಇಟ್ಟು, ಅದು ಒಂದು ತಟ್ಟೆಯಲ್ಲೇ 2 ಪ್ರಣತಿ ಇರೋವಂಥದ್ದು ಇದೆ. ಇಲ್ಲಾಂದರೆ ತನಿಯ ದೀಪಗಳಿರುತ್ತೆ. ಅದಲ್ಲಿ 2 ಹಾಕಿ 2 ಹೂಬತ್ತಿ ಹಾಕಿ ಮುಡಿಸಬಹುದು. ಒಂದು ದೀಪಕ್ಕೆ ಎಣ್ಣೆ ತುಪ್ಪ ತಪ್ಪ ಬೇರೆ ಯಾವ ಎಣ್ಣೆ ಹಾಕಬಾರದು. ಎಳ್ಳೆಣ್ಣೆ ತುಪ್ಪ ಅಷ್ಟೇ, ಅದು ಬಿಟ್ಟು ಬೇರೆ ಯಾವ ಎಣ್ಣೆಯೂ ಹಾಕಬಾರದು. ಹಾಗೆ ಲಾಸ್ಟ್ ಪಕ್ಷದಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಬಹುದು ಹಾಗೆ ಅಂತ ಹೇಳ್ತಾರೆ. ಮತ್ತು ಯಾವ ದಿಕ್ಕು ನೋಡಿ ಇದನ್ನು ಇಡಬೇಕು ಹಾಗೆ ಅಂತ, ಪೂರ್ವವಾಗಿರಬೇಕು, ಪೂರ್ವಮುಖ ನೋಡಿ ದೀಪ ಇರಬೇಕು. ಅಥವಾ ಉತ್ತರ ದಿಕ್ಕು ನೋಡಿ ದೀಪ ಹಚ್ಚಿಡಬೇಕು. ಪಶ್ಚಿಮ ದಕ್ಷಿಣ ಯಾವತ್ತೂ ಇಡಬಾರದು. ಆ ದಕ್ಷಿಣದಲ್ಲಿ ಇಡೋ ದೀಪಕ್ಕೆ ತಾನೇ ಯಮದೀಪದಾನ ಅಂತ ದೀಪಾವಳಿ ದಿವಸ ದಕ್ಷಿಣಕ್ಕೆ ಮುಖ ಮಾಡಿ ಒಂದು ಯಮದೇವರಿಗೆ ಪ್ರಾರ್ಥನೆ ಮಾಡಿ ಆ ದೀಪವನ್ನು ಇಡೋದು ಅಂತ. ಅದಕ್ಕೆ ದಕ್ಷಿಣ ದೀಪ, ಅದು ಯಮದೀಪದಾನ ಅಂತ ಅದು ಹೆಸರೇ. ಯಮನ ದಿಕ್ಕು ದಕ್ಷಿಣ. ಆದ ಕಾರಣ ಆ ದೀಪ ಇಡೋ ದಿನ ಆವತ್ತಿನ ದಿನ ಮಾತ್ರ, ಬೇರೆ ಯಾವ ದಿನದಲ್ಲೂ ಇಲ್ಲ. ಅದೇ ಹೊತ್ತು ಹೆಚ್ಚು ದೀಪಗಳು ಮುಡಿಸಿಡೋ ಸಂದರ್ಭದಲ್ಲಿ, ಇವಾಗ ದೀಪಾವಳಿ ದಿವಸ ಮನಪೂರದ ಇಡೀ ದೀಪ ಇಡ್ತವೆ. ಆ ಹೊತ್ತಿಗೆ ದಕ್ಷಿಣ ಮುಖ ಮಾಡಿಲ್ಲ, ಸುತ್ತಿ ಬರೋದಲ್ಲ, ಅದರಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಅದು ಹೋಮ ಮಾಡ್ತವೆ, ಹೋಮಕೊಂಡ ಸುತ್ತಿ ದೀಪ 8 ದಿಕ್ಕಿಗೆ ದೀಪ ಇಡ್ತವೆ. ಆದಷ್ಟು ದಕ್ಷಿಣ ದಿಕ್ಕು ನೋಡಿ ಇಡಬಾರದು. ಅದನ್ನು ನಾವು ಜ್ಞಾಪಕವಾಗಿ ನೋಡಿಕೊಂಬೇಕು. ಮತ್ತು ಯಾವ ಸ್ಥಳದಲ್ಲಿ ದೀಪವನ್ನು ಇಡಬೇಕು ಹಾಗೆ ಅಂತ. ಸ್ತಂಭೇ ಚ ಶಿಖರೇ ದೀಪಾಃ ಪ್ರಾಂಗಣೆ ಚತ್ವರೇ ತಥಾ ವೃಂದಾವನೆ ಧರ್ಮಶಾಲಾ ವ್ಯಾಖ್ಯಾಧ್ಯಯನ ಸದ್ಮಣಿ. ಅಂದರೆ ಸ್ತಂಭೇ ಚ ಶಿಖರೇ ದೀಪಾಃ. ಸ್ತಂಭ ಅಂದರೆ ಕಂಬ. ಅಂದರೆ ಹಳೆ ಕಾಲದಲ್ಲಿ ಈ ಪೆರುಮಾಳ್ ಗುಡಿ ಅಲ್ಲೆಲ್ಲ ನೋಡಿರಿ ಅಂತಂದರೆ ದೀಪ ಆ ಗುಡಿಗೆ ಮುಂದಡೆ ಒಂದು ದೊಡ್ಡ ಕಂಬ ಇರೋದು, ಧ್ವಜಸ್ತಂಭ ಅಂತ. ಧ್ವಜಸ್ತಂಭ ಇಟ್ಟಿರೋರು ಅದು ಮೇಲೆ ಚಿತ್ರಾ ಪೌರ್ಣಮಿಯ ದಿವಸ ಪೆರುಮಾಳ್ ಗುಡಿಯಲ್ಲಿ, ಅಯ್ಯಂಗಾರ ಗುಡಿಯೆಲ್ಲ ನೋಡಿರಿ ಅಂದರೆ ಮೇಲೆ ಚಿತ್ರಾ ಪೌರ್ಣಮಿಯ ದಿವಸ ದೀಪವನ್ನು ಹಚ್ಚಿಡೋರು. ದೊಡ್ಡ ತಿರಿ ಹಾಕಿ ಅದು 2 ದಿನ 3 ದಿನ 1 ವಾರವರೆಗೆ ಉರಿತಾ ಇರೋದು. ಅದರಲ್ಲಿ ದೀಪವನ್ನು ಹಚ್ಚಿಡೋರು. ಇದಕ್ಕೆ ಸ್ತಂಭೇಚ ಶಿಖರೇ ದೀಪಾಃ. ಆ ಸ್ತಂಭದಲ್ಲಿ ಇಡುವಂಥ ದೀಪ. ಮತ್ತು ಮನೆಯಲ್ಲಿ ಪ್ರಾಂಗಣೆ, ಅಂಗಳಗಳು, ಮನೆ ಆ ಕಾಲದಲ್ಲಿ ಮನೆ ದೊಡ್ಡದಾಗಿತ್ತು, ಅದರಿಂದ ಇದೆಲ್ಲ ಹೇಳಿದ್ದಾರೆ. ಮನೆ ಅಂಗಳ, ಜನ್ನಲಲ್ಲಿ ಮತ್ತು ಬಾವಿ ಎಲ್ಲ ದೀಪವನ್ನು ಇಡಬೇಕು ಹಾಗೆ ಅಂತ ಹೇಳ್ತಾರೆ. ತುಳಸಿ ಬೃಂದಾವನ, ಧಾತ್ರಿ ವೃಕ್ಷ, ತುಳಸಿ ವೃಕ್ಷ, ಗೋಶಾಲೆ ಇದರೆಲ್ಲ ದೀಪವನ್ನು ಹಚ್ಚಿಡಬೇಕು ಹಾಗೆ ಅಂತ. ಮತ್ತು ಉಪನ್ಯಾಸ ನಡೆಯುವ ಸ್ಥಳದಲ್ಲಿ, ವೇದ ಅಧ್ಯಯನ ಪಾರಾಯಣ ಮಾಡುವ ಸ್ಥಳದಲ್ಲಿ ಇಲ್ಲೆಲ್ಲ ದೀಪವನ್ನು ಮುಡಿಸಿಟ್ರೆ ವಿಶೇಷ ದೇವರು ಪ್ರೀತಿ ಆಗ್ತಾನ, ಸಂತುಷ್ಟನಾಗ್ತಾನ ಅಂತ ಹೇಳ್ತಾರೆ. ಮತ್ತು ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾತ್ರವೇ ಇಡಬೇಕು, ದಕ್ಷಿಣ ಪಶ್ಚಿಮ ಇಡಬಾರ್ದು ಅಂತ. ಯಾಕೆ ಹಾಗೆ ಅಂತಂದರೆ, ಆಯುರ್ದಃ ಪ್ರಾಂಗ್ಮುಖೋ ದೀಪೋ ಧನದಸ್ಯ ದುದುಂಗ್ಮುಖಃ ಪ್ರತ್ಯಂಗ್ಮುಖೋ ದುಃಖ ದೋಸೌ ಹಾನಿದೋ ದಕ್ಷಿಣಾಮುಖ ಹಾಗೆ ಅಂತ ಹೇಳ್ತಾರೆ. ಅಂದರೆ ಪೂರ್ವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿ ಇಡುವುದರಿಂದ, ಪೂರ್ವ ಮುಖ ಮಾಡಿ ದೀಪವನ್ನು ಹಚ್ಚಿ ಇಡುವುದರಿಂದ ಆಯುಷ್ ಅಭಿವೃದ್ಧಿ,
ಉತ್ತರ ದಿಕ್ಕಲ್ಲಿ ಇಡುವುದರಿಂದ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಸಂಪತ್ತು, ಎಲ್ಲ ವಿಧ ಸಂಪತ್ತು ನಮಗೆ ಬೇಕು ಅಂತಂದರೆ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಇಡಬೇಕು, ಹಚ್ಚಿಡಬೇಕು ಹಾಗೆ ಅಂತ. ಉತ್ತರ ಮುಖ ಮಾಡಿ ಇಡಬೇಕು ಹಾಗೆ ಅಂತ. ಹೂಬತ್ತಿ ಇಟ್ಟುಟ್ಟು ಅಂದರೆ ನೇರ ಆಕಾಶಕ್ಕೆ ತೆಲೆದು ಆಕಾಶನ ನೋಡಿ ಇಟ್ಟು ಬಿಡ್ತವೆ, ಅದರಿಂದ ಪ್ರಾಬ್ಲಮ್ ಇಲ್ಲ. ಹೀಗೆ ಪಶ್ಚಿಮ ಮುಖ ಮಾಡಿ ದೀಪವನ್ನು ಹಚ್ಚಿ ಇಟ್ಟು ಅಂತಂದರೆ ಅದಕ್ಕೆ ದುಃಖಕ್ಕೆ ಕಾರಣವಾಗುತ್ತೆ. ದಕ್ಷಿಣ ಮುಖ ಮಾಡಿ ಇಡೋದ್ರದ್ದು ಏನಾಗುತ್ತೆ, ಎಲ್ಲವೂ ಸರ್ವವೂ ನಾಶವಾಗುತ್ತೆ, ಹಾನಿ. ಆದ ಕಾರಣ ದಕ್ಷಿಣ ಪಶ್ಚಿಮದಲ್ಲಿ ದೀಪವನ್ನು ಈ ಮುಖ ಮಾಡಿ, ಪಶ್ಚಿಮ ದಕ್ಷಿಣ ಮುಖ ಮಾಡಿ ಇಡಬಾರದು ಹಾಗೆ ಅಂತ. ಮತ್ತು ದೀಪ ಅಂತಂದರೆ ಇವಾಗ್ಯ ಪ್ಲಾಸ್ಟಿಕ್ ವಾಟರ್ ಲ್ಯಾಂಪ್ ಹಾಗೆ ಅಂತೆಲ್ಲ ಬಂದಿದೆ. ಇವಾಗ ಪ್ಲಾಸ್ಟಿಕ್ಲಿ ನೀರು ಹಾಕಿಟ್ರೆ ದೀಪ ಉರಿಯೋದು ಹಾಗೆಲ್ಲ ಬಂದಿದೆ. ಅಂದರೆ ದೀಪದಲ್ಲಿ ಒಂದು ಸ್ವರ್ಣ ಪಾತ್ರ ಅಂತ ಹೆಸರು. ಸ್ವರ್ಣ ಅಂದರೆ ಬಂಗಾರ ಅಂತ ಹೆಸರು. ಇದು ಮಣ್ಣಿನ ಪಾತ್ರೆಗೆ ಬಂಗಾರ ಪಾತ್ರೆ ಅಂತ ಒಂದು ಹೆಸರು, ಸ್ವರ್ಣ ಪಾತ್ರ ಅಂತ. ಮಣ್ಣಿನ ಅದರಿಂದ ದೀಪವನ್ನು ಇಡಬಹುದು, ಅಗಲ್ ವಿಳಕ್ ಅಂತ ಹೇಳ್ತಾರೆ, ಅದರಿಂದ ದೀಪ ಇಡಬಹುದು. ಸೌಕರ್ಯ ಇದ್ದರೆ ಬಂಗಾರದಿಂದ ದೀಪ ಇಡಬಹುದು, ಚಿಕ್ಕದಾಗಿ ದೀಪ ಮಾಡಿ ಹಚ್ಚಿಡಬಹುದು, ದೇವರಿಗೆ ಸಮರ್ಪಣೆ ಮಾಡಬಹುದು. ಬೆಳ್ಳಿ ಬಟ್ಲಿಂದ ದೀಪ ತೆಗೆದು ಹಚ್ಚಿಡಬಹುದು. ಮತ್ತು ತಾಮ್ರ, ಹಿತ್ತಲೆ, ಕಂಚು ಈ ರೀತಿಯಾಗಿ ದೀಪವನ್ನು ಹಚ್ಚಿಡೋದು ದೇವರಿಗೆ ತುಂಬ ವಿಶೇಷ ಹಾಗೆ ಅಂತ. ಆದಷ್ಟು ದೀಪವನ್ನು ಹಚ್ಚಿ ಇಡಬೇಕು. ಮನೆಯೆಲ್ಲ ಕಪ್ಪಗಾಗುತ್ತೆ ಮಾಡುತ್ತೆ, ಮನೆ ಸೌಕರ್ಯ ನೋಡಿಕೊಬೇಕು, ಅದಕ್ಕೆ ತಕ್ಕಂತೆ ದೀಪವನ್ನು ಹಚ್ಚಿಡಬೇಕು. ದಿನಾಗಲೂ 2 ದೀಪ ಇಟ್ಟರೆ ಸಾಕು. ಯಾವತ್ತೋ ಒಂದು ದಿನ ಮುಡಿಸೋ ವೇಳೆ ಜಾಗ್ರತೆಯಾಗಿ ನೋಡಿಕೊಬೇಕು, ದೀಪವನ್ನು ಹಚ್ಚಬೇಕು. ಹಚ್ಚಿಟ್ಟು ನಮಗೆ ಅದು ತಾಕದೆ, ಅದು ಜಾಗ್ರತೆಯಾಗಿ ನೋಡಿಕೊಬೇಕು ಅದನ್ನು. ಆದಷ್ಟು 2 ದೀಪ ಹಚ್ಚಿರಿ, ದೇವರ ಮುಂದೆ 4-5 ದೀಪ ಹಚ್ಚಿಟ್ರೆ ಸಾಕು. ಬೇರೆ ಅಲ್ಲಲ್ಲಿ ಇಡುವಂಥದ್ದು ಅವರವರ ಜಾಗ್ರತೆಯನ್ನು ನೋಡಿ ಅದಕ್ಕೆ ತಕ್ಕಂತೆ ಸ್ಥಳಗಳು ನೋಡಿಕೊಬೇಕು. ಇವಾಗ ಮಠ, ದೊಡ್ಡ ಮಠ ಇದೆ, ಗುಡಿ ಇದೆ ಅಂತಂದರೆ ಅಲ್ಲಿ ದೀಪ ದಂಡಿ ಇಡೋದರಿಂದ ಪ್ರಶ್ನೆ ಇಲ್ಲ. ಅದು ಜಾಗ್ರತೆಯಾಗಿ ನೋಡಿಕೊಬೇಕು. ದೀಪ ಹಚ್ಚೋದು ದೊಡ್ಡದಿಲ್ಲ, ಅದು ಒಳ್ಳೆಯದಾಗಬೇಕು ಅಂತ ಹೇಳಿ ಇಡಬೇಕು. ಶ್ರೀಕೃಷ್ಣಾಯ ನಮಃ.